ಕುರುಬರು ಅಂದರೆ ಲೆಕ್ಕಕ್ಕೆ ಇಲ್ಲ ಕಣ್ರಿ, ಲೆಕ್ಕಕ್ಕೆ ಇಲ್ಲ. ನಿಮಗೇನಾದರೂ MLC ಸ್ಥಾನ ಕೊಡ್ತಾ ಇದ್ದಾರಾ? MLCಗೆ ಏನಾದರೂ ಟಿಕೆಟ್ ಕೊಡ್ತಾ ಇದ್ದಾರಾ? ಖಂಡಿತ ಕೊಡಲ್ಲ. MLC ನಾಮಿನೇಷನ್ ಮಾಡ್ತಾರಲ್ಲ, ಅದಕ್ಕೇನಾದರೂ ಕೊಡ್ತಾ ಇದ್ದಾರಾ? 100% ಕೊಡಲ್ಲ. ರಾಜ್ಯಸಭೆಗೆ ನಿಮ್ಮನ್ನೇನಾದರೂ ಆಯ್ಕೆ ಮಾಡ್ತಾ ಇದ್ದಾರಾ? 1000% ಮಾಡಲ್ಲ. ಹಾಗಾದರೆ ಮತ್ತೆ ನಿಮ್ಮ ಕುರುಬರಿಗೆ ಏನು ಕೊಡ್ತಾ ಇದ್ದಾರೆ? ಸಚಿವ ಸ್ಥಾನ ಏನಾದರೂ ಇನ್ನೊಂದು ಕೊಡ್ತಾರಾ? ಖಂಡಿತ ಕೊಡಲ್ಲ. ಹೋಗಲಿ, ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತೇಳಿ ಕಳೆದ 8 ವರ್ಷದಿಂದ ಕೊಡ್ತಾ ಇದ್ದೀವಲ್ಲ, ಈ ಬಾರಿನೂ ಕೊಟ್ಟಿದ್ವಲ್ಲ. ಬಡ್ಜೆಟಲ್ಲಿ ಮಾಡಿದ್ರಾ? ಇಡೀ ಬಡ್ಜೆಟ್ ಪುಸ್ತಕದಲ್ಲಿ ಕುರುಬರಿಗೆ ಸಂಬಂಧಪಟ್ಟಂಥದ್ದು ಏನೂ ಇಲ್ಲ. ಗೃಹ ಕಚೇರಿ ಕೃಷ್ಣಾದ ಮುಂದೆ ನಿಂತಹ ಕುರಿಗಾಹಿಗಳು 3 ಗಂಟೆ ಕಾದ್ಕೊಂಡು ಅವರಿಗೆ ಮನವಿ ಕೊಟ್ಟರೆ, ಅಲ್ಲಿ ಬಡ್ಜೆಟ್ನಲ್ಲಿ ಬಂದಿರುವಂಥದ್ದು ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. 6000 ಗುರುತಿನ ಚೀಟಿಗಳನ್ನು ಕುರಿಗಾರರಿಗೆ ವಿತರಣೆ ಮಾಡಲಾಗಿದೆ. ಇಷ್ಟೇ. 6000 ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಾಗಿದೆ. ಇಷ್ಟೇ. ಇದು ಬಿಟ್ಟರೆ ಕುರುಬರಿಗೆ ಅಂತೇಳಿ ಒಂದೇ ಒಂದು ವಿಚಾರ, ಒಂದೇ ಒಂದು ಘೋಷಣೆ ಇಲ್ಲ ರೀ. ಬೇರೆ ಬೇರೆ ಸಮುದಾಯಗಳಿಗೆ ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ. ಆದರೆ ಈ ಕುರುಬ ಸಮುದಾಯಕ್ಕೆ ಯಾಕ್ರಿ ಈ ರೀತಿ ಅನ್ಯಾಯ? ಯಾತಕ್ಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ? ಈ ಸಮುದಾಯ ಇಷ್ಟೊಂದು ದೌರ್ಭಾಗ್ಯನ ಈ ಸಮುದಾಯಕ್ಕೆ, ಇಷ್ಟೊಂದು ದುರಂತವ ಈ ಸಮುದಾಯದಲ್ಲಿ. ಯಾರೂ ಸಹ ಏನೂ ಸಹ ಈ ಸಮುದಾಯಕ್ಕೆ ಏನು ಬೇಕು ಅಂತ ಕೇಳೋದಿಲ್ವಲ್ರಿ. ಕೊಟ್ಟಿರುವಂತಹ ಮನವಿ ಪತ್ರವನ್ನು ತೆಗೆದುಕೊಂಡು ಇವರು ಕುರುಬ ಸಮುದಾಯವು ಸಹ ಕರ್ನಾಟಕದಲ್ಲಿದೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದೆ. ನಾನು ಎಲ್ಲಿ ಹೋದರೆ ನನ್ನಿಂದ ಸಮುದಾಯ ಬರ್ತಾ ಇದೆ. 40 ವರ್ಷಗಳಿಂದ ನನ್ನಿಂದ ಈ ಸಮುದಾಯ ಇದೆ. ಈ ಸಮುದಾಯ ಏನು ಕೇಳ್ತಾ ಇದೆ? ಒಂದು ಕುರುಬರ ಅಭಿವೃದ್ಧಿ ನಿಗಮ. ಎಲ್ಲ ಸಮುದಾಯಗಳಿಗೂ ಅಭಿವೃದ್ಧಿ ನಿಗಮ ಇದೆ. ಈ ಸಮುದಾಯಕ್ಕೆ ಒಂದು ಅಭಿವೃದ್ಧಿ ನಿಗಮ ಕೇಳ್ತಾ ಇದ್ದಾರೆ. ಕೊಡೋಣ, ಯಾರು ಏನು ತಿಳ್ಕೊಳ್ಳೋದಿಲ್ಲ. 1000 ಕೋಟಿ ರೂಪಾಯಿ ಎತ್ತಿಡೋಣ ಅನ್ನಿಸ್ಲೇ ಇಲ್ವಲ್ರಿ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಘೋಷಣೆ ಮಾಡಿ ಅಂತೇಳಿ, ನಾಮಕರಣ ಮಾಡಿ ಅಂತ ಕೊಟ್ಟರೆ ಅದನ್ನೂ ಮಾಡಲೇ ಇಲ್ಲ. ಸಂಗೊಳ್ಳಿ ರಾಯಣ್ಣನವರ ಆದೇಶ, ಭಾವಚಿತ್ರದ ಆದೇಶ ಆಗಲಿಲ್ಲ. ತಾಲೂಕು ಮತ್ತು ಗ್ರಾಮ ಮಟ್ಟದ ಆದೇಶ ಆಗಲಿಲ್ಲ. ಇನ್ನೇನು ಕೇಳಿದ್ರು ರೀ ಅವರಿಗೆ? ಇನ್ನೇನು ಕೇಳಿದ್ರು? ಕುರುಬರಿಗೆ ಕೊಟ್ಟರು ದೊಡ್ಡದಾದಂಥ ಚಂಬಲ್ಲ, ತಂಬಿಗೆ ಕೊಡ್ತಾ ಇದ್ದಾರೆ. ತಂಬಿಗೆ ಕೊಡ್ತಾ ಇದ್ದಾರೆ. ಇದೇ ಕರ್ನಾಟಕದಲ್ಲಿರುವಂತಹ ಕುರುಬರೇ, ನಿಮ್ಮ ಪರಿಸ್ಥಿತಿ ಇಷ್ಟೇ. ಚಂಬನ್ನು ಇಟ್ಕೊಂಡು, ತಂಬಿಗೆಯನ್ನು ಇಟ್ಕೊಂಡು, ಕೊಳಗಗಳನ್ನು ಇಟ್ಕೊಂಡು ನೀವು ಇದೇ ನಿಮ್ಮ ಕುರುಬರಿಗೆ ಕೊಡುವಂತಹ ಈ ಬಹುಮಾನ ಏನಿದೆಯಲ್ಲ, ಈ ಬಹುಮಾನವನ್ನು ಇಟ್ಕೊಂಡೇ ನೀವು ಜೀವನ ಮಾಡಬೇಕು. ಯಾವನೋ ಹೊಡಿತಾನೆ, ಯಾವನೋ ಅಟ್ರಾಸಿಟಿ ಕೇಸುಗಳಾಗ್ತಾನೆ, ಮತ್ಯಾವನೋ ಕೈಕಾಲು ಮುರಿತಾನೆ, ಮತ್ಯಾರೋ ಅತ್ಯಾಚಾರ ಮಾಡ್ತಾರೆ, ಮತ್ಯಾರೋ ಕತ್ತಿಸಿ ಇಡ್ತಾರೆ, ಮತ್ಯಾರೋ ಕಾಲು ಕತ್ತರಿಸ್ತಾರೆ, ಮತ್ಯಾರೋ ಚಪ್ಪಲಿ ಹೊಡಿತಾರೆ, ಮತ್ಯಾರೋ ಊರಿನಿಂದ ಬಹಿಷ್ಕಾರ ಆಗ್ತಾರೆ, ಮತ್ಯಾರೋ ಕೊಡ್ಲಿಯಿಂದ ಕೊಚ್ಚುತ್ತಾರೆ. ಏನೇ ಮಾಡಿದ್ರು ನೀವು ಸಹಿಸ್ಕೊಂಡಿರ್ಬೇಕೇ ಹೊರತು ನಿಮಗೆ ಏನೂ ನಾವು ಮಾಡೋದಿಲ್ಲ. ಸರ್ಕಾರ ನಿಮ್ಗೇನೂ ಮಾಡೋದಿಲ್ಲ. ಯಾಕಂದರೆ ನೀವು ಲೆಕ್ಕಕ್ಕೆ ಇಲ್ಲ. 6.5 ಕೋಟಿ ಜನಸಂಖ್ಯೆಯಲ್ಲಿ ಕುರುಬರು 60 ಲಕ್ಷ ಜನ ಕುರುಬರು ಇದ್ದೀರಲ್ಲ, 9.5% ಕುರುಬರು ಇದ್ದೀರಲ್ಲ. ನೀವು ಲೆಕ್ಕಕ್ಕೆ ಇಲ್ಲ. ನಮಗೆ ನಿಮ್ಮನ್ನು ಹೊರತುಪಡಿಸಿ ಬಡ್ಜೆಟ್ ಮಾಡ್ತೀವಿ ನಾವು. ನಿಮ್ಮನ್ನು ಹೊರತುಪಡಿಸಿ ಬಡ್ಜೆಟ್ ಮಾಡಿದ್ದೀವಿ ನಾವು. ಈ ಸಮುದಾಯಕ್ಕೆ ಏನೂ ಇಲ್ಲ. ಈ ಸಮುದಾಯಕ್ಕೆ ಏನೂ ನಾವು ಕೊಡೋದು ಇಲ್ಲ. ಆದರೂ ಸಹ ಈ ಕುರುಬರಲ್ಲಿ ಹೆಂಗಿದೆ ಅಂತಂದರೆ, ಇರಲಿ ಬಿಡಿ ಅನ್ನೋ ಮನಸ್ಥಿತಿ. ಎಷ್ಟು ಅಟ್ರಾಸಿಟಿ ದೌರ್ಜನ್ಯಗಳಾಗ್ತಾ ಇದೆ, ಎಷ್ಟು ಅಟ್ರಾಸಿಟಿ ಕೇಸುಗಳಾಗ್ತಾ ಇದೆ. ಸಹಿಸ್ಕೊಂಡು ಎಷ್ಟು ಅಂತ ಸಹಿಸ್ಕೊಳ್ತೀರಿ. ಒಂದು ಕಡೆ ಮೇಲ್ವರ್ಗದವ್ರು ಆಗ್ತಾರೆ, ಒಂದು ಕಡೆ ಕೆಳವರ್ಗದವ್ರು ಆಗ್ತಾರೆ. ನಿಮ್ಗೇನೂ ಇಲ್ವಲ್ರಿ. ನಿಮ್ಮನ್ನು ಪರಿಗಣಿಸ್ತಾನೆ ಇಲ್ವಲ್ಲ. ಒಂದು ಸಾರಿ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಒಂದು MLC ಸ್ಥಾನಕ್ಕೆ ಕುರುಬರಿಗೆ ಕೊಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರಲ್ಲ. ಒಂದು MLC ಈ 3 ವರ್ಷದಲ್ಲಿ MLC ಅನ್ನೋದು ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ? ರಾಜ್ಯಸಭೆ ಅನ್ನೋದು ಕನಸಿನ ಮಾತು. ರಾಜ್ಯಸಭೆ ಅನ್ನೋದು ಕನಸಿನ ಮಾತು. ಹೊಟ್ಟೆಯಲ್ಲಿ ಬೆಂಕಿ ಬೀಳಲ್ವೇನ್ರಿ? ನಾವು ಮನುಷ್ಯರಲ್ವಾ? ಹೋಗಲಿ, ಈ ಸಮುದಾಯ ಈ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಇಲ್ವಾ? ಸಮುದಾಯಕ್ಕೆ ವೋಟರ್ ID ಇಲ್ವಾ? ವೋಟ್ ಹಾಕ್ತೀವಲ್ಲ, ಎಲ್ಲ ಎಲೆಕ್ಷನಲ್ಲಿ ನಿಂತು ವೋಟ್ ಹಾಕ್ತೀವಲ್ಲ, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ವೋಟ್ ಹಾಕ್ತೀವಲ್ಲ ನಾವು. ಯಾತಕ್ಕೆ? ಜಗದ್ಗುರು ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವ, ಮೂಲ ಪುರುಷ ಜಗದ್ಗುರು ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು.
ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ರೇವಣಸಿದ್ದೇಶ್ವರ ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ಅದಕ್ಕೆ ಸೇರಿಸ್ಲಿಕ್ಕೂ ಆಗಲಿಲ್ಲ. ಕುರುಬರು ಅಂತಂದರೆ ಲೆಕ್ಕಕ್ಕೆ ಇಲ್ಲದಂತಹ ಕಾಲದಲ್ಲಿ ಇವತ್ತು ಕುರುಬರಾಗೋಗಿದ್ದೀವಿ. ಬೇರೆ ಸರ್ಕಾರಗಳು ಎಷ್ಟೋ ವಾಸಿರಿ, ಬೇರೆ ಸರ್ಕಾರಗಳು ಕನಕ ಜಯಂತಿಯನ್ನು ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಬಲಿದಾನ ದಿವಸವನ್ನು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಆದೇಶ ಮಾಡ್ತಾರೆ. ಅದನ್ನು ಗ್ರಾಮ ಮತ್ತು ತಾಲೂಕು ಮಟ್ಟಕ್ಕೆ ವಿಸ್ತಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಾಗಲಿಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮುಂದೆ ಹೇಳ್ತಾರೆ. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮಾಡೋಕ್ಕಾಗಲಿಲ್ಲ. ಕುರುಬರ ಜೀವನ ಭವಿಷ್ಯಕ್ಕೋಸ್ಕರವಾಗಿ ಎಸ್ ಟಿ ಮೀಸಲಾತಿಯನ್ನು ನಮ್ಮ ಕೈಯಾರೆ ಕಳ್ಕೊಂಡಿರುವಂಥ ಎಸ್ ಟಿ ಮೀಸಲಾತಿಗೆ ಜೀವ ಕೊಟ್ಟು ಆ ಎಸ್ ಟಿ ಮೀಸಲಾತಿ ಶಿಫಾರಸುಗೋಸ್ಕರವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರೇನೋ, ಆ ಬೀರಪ್ಪ ದೇವರು ಅವರನ್ನು ಅದಕ್ಕೋಸ್ಕರ ಕಳಿಸಿದ್ರೇನೋ ಅಂತೇಳಿ ಅವರು ಇದ್ದಂಥ ಸಮಯದಲ್ಲಿ ಕುರುಬರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರಿ. ಮಠಗಳಿಗೆ ಹಣ ಕೊಟ್ಟರು. ಎಸ್ ಟಿ ಮೀಸಲಾತಿಯನ್ನು ಕೊನೆಯ ಕ್ಯಾಬಿನೆಟ್ಗೆ ತೊಗೊಂಬಂದು ಶಿಫಾರಸು ಮಾಡ್ತಾರೆ. ಬೇರೆ ಸಮುದಾಯದ ಮುಖ್ಯಮಂತ್ರಿಗಳು ಸಮುದಾಯಕ್ಕೋಸ್ಕರವಾಗಿ ಭಾಳಷ್ಟು ಮಾಡಿದ್ದಾರೆ. ನಮ್ಮದೇ ಸಮುದಾಯದ ಪರಮೋಚ್ಚ ನಾಯಕ ಇವತ್ತು ಅವರ ಮುಂದೆ ಕುರುಬರ ಅಭಿವೃದ್ಧಿ ನಿಗಮ ಕೊಡಿ ಅಂತ ಕೇಳಿದ್ರೂ ಇಲ್ಲ. ಕನಕದಾಸರ ಹೆಸರನ್ನು ನಾಮಕರಣ ಮಾಡಿ ಅಂದರೂ ಇಲ್ಲ. ಕುರಿಗಾರರ ಸಂರಕ್ಷಣಾ ಕಾಯ್ದೆಗೆ ಏನು ಬಲಿಷ್ಠಗೊಳಿಸಿ ಅಂದರೂ ಇಲ್ಲ. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಆದೇಶ ಇಲ್ಲ. ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ಆದೇಶ ಇಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಮೂರ್ತಿಗೆ ಆದೇಶ ಇಲ್ಲ. ಸಂಗೊಳ್ಳಿ ರಾಯಣ್ಣನವರ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡೋದ್ರ ಬಗ್ಗೆ ಆದೇಶ ಇಲ್ಲ. ಏನೂ ಇಲ್ಲ ಅಂತಂದರೆ ಹಾಗಾದರೆ ಈ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಯಾವ ಬೆಲೆ ಇದೆ? ಸಮುದಾಯ ಕುರಿಗಾರನಾಗಿ ಹುಟ್ಟಿದಕ್ಕೋಸ್ಕರವಾಗಿ, ಕುರುಬನಾಗಿ ಹುಟ್ಟಿದಕ್ಕೋಸ್ಕರವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಅದೇ ಕುರಿಗಾರರು ಇವತ್ತು ಮನೆ ಬಾಗಿಲಿನಲ್ಲಿ ನಿಂತ್ಕೊಂಡು ನಮಗೆ ಜೀವ ರಕ್ಷಣೆ ಕೊಡಿ, ನಮ್ಮನ್ನು ಹೊಡಿತಾ ಇದ್ದಾರೆ, ನಮ್ಮನ್ನು ಏನೋ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದಾಗ ಆ ಕುರಿಗಾರರ ನೋವು ಮುಖ್ಯಮಂತ್ರಿಗಳಿಗೆ ಕೇಳಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಮತ್ತೆ ಯಾವಾಗ ಮಾಡ್ತಾರೆ? ಈ ಸಮುದಾಯವನ್ನು ಇಷ್ಟು ರೀತಿಯಲ್ಲಿ ಬಳಸ್ಕೊಂಡು ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು, ಸಮಾವೇಶಗಳಿಗೆ ಸಂಖ್ಯೆ ತೋರಿಸೋದಕ್ಕೆ ಬಳಸ್ಕೊಂಡು ಈ ಸಮುದಾಯವನ್ನು ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯ ಏನೋ ಕೇಳ್ತಾ ಇದೆ, ಈ ಸಮುದಾಯಕ್ಕೂ ಕೊಡಬೇಕು, ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಯಾರೂ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅಂತಂದರೆ 2013ರಿಂದ 2018, 2023ರಿಂದ 2026 8 ಬಡ್ಜೆಟ್ಗಳಲ್ಲಿ ಈ ಸಮುದಾಯಕ್ಕೆ ಏನೂ ಇಲ್ಲ ಅಂತಂದರೆ ಹಾಗಾದರೆ ನಾವು ಯಾರನ್ನು ಕೇಳಬೇಕು? ಯಾರ ಮುಂದೆ ಹೋಗಿ ಕೇಳಬೇಕು? 8 ವರ್ಷಗಳ ಕಾಲ ಈ ಸಮುದಾಯಕ್ಕೆ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. 8 ವರ್ಷಗಳ ಕಾಲ ಈ ಸಮುದಾಯದ ಬೇಡಿಕೆಗಳಿಗೆ ಬೆಲೆನೇ ಇಲ್ವಾ? ಏನಂತದ್ದು ಕೇಳಿದ್ದಾರೆ? ಎಲ್ಲ ಸಮುದಾಯಗಳಿಗೂ ಕುರುಬರ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಕುರುಬರಿಗೂ ಮಾಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಸಮುದಾಯದ ಕೋಟದಲ್ಲ ಮಿನಿಸ್ಟರ್ ಆಗಿರುವಂಥವ್ರು ಬಾಯಿ ತೆಗೆಯಲ್ಲ. 14 ಜನ ಶಾಸಕರು, 2 MLCಗಳು ಕುರುಬರ ಬಗ್ಗೆ ಮಾತಾಡೋದೇ ಇಲ್ಲ. ಹಾಗಾದರೆ ಯಾರು ಪ್ರಶ್ನೆ ಮಾಡ್ತಾರೆ? ಯಾರೂ ಕೇಳಲ್ಲ ಅಂತಂದರೆ ಈ ಸಮುದಾಯವನ್ನು ಯಾರೂ ಕಾಪಾಡೋದಕ್ಕಾಗಲ್ಲ. ಎಲ್ಲಿಯವರೆಗೂ ಸಮುದಾಯದಲ್ಲಿ ಪ್ರಶ್ನೆ ಬರಲ್ವೋ, ಎಲ್ಲಿವರೆಗೂ ಒಗ್ಗಟ್ಟು ಮೂಡಲ್ವೋ, ಎಲ್ಲಿವರೆಗೂ ನಮ್ಮ ಹಕ್ಕುಗಳನ್ನು ನಾವು ಕೇಳೋದಕ್ಕೆ ಮುಂದಾಗೋದಿಲ್ವೋ ಅಲ್ಲಿವರೆಗೂ ಈತ ಸಮುದಾಯಗಳು ಕೊನೆಯ ಹಂತದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರಲ್ಲ, ಕುರುಬರು ಅಲೆಮಾರಿ ಸಮುದಾಯಕ್ಕಿಂತಲೂ ಕೆಳಮಟ್ಟಕ್ಕಿದ್ದಾರೆ ಅಂತೇಳಿ. ಅದು ಇವತ್ತು ಪ್ರೂವ್ ಆಗ್ತಾ ಇದೆ. ಅಲೆಮಾರಿ ಸಮುದಾಯಗಳಿಗಿಂತ ಕೆಳಮಟ್ಟಕ್ಕೆ ಕುರುಬರಿದ್ದಾರೆ ಅನ್ನೋದು ಇವತ್ತು ನಿಜಕ್ಕೂ 100% ಪ್ರೂವ್ ಆಗ್ತಾ ಇದೆ. 8 ವರ್ಷಗಳ ಬಡ್ಜೆಟಲ್ಲಿ ಕುರುಬರಿಗೆ ಏನೂ ಇಲ್ಲ ಅಂತಂದಾಗ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಓಲೈಕೆ, ಅಭಿಮಾನ ಎಲ್ಲವೂ ಪಕ್ಕಕ್ಕಿರಲಿ, ಆದರೆ ಸಮುದಾಯ ಅಂತ ಬಂದಾಗ ಸಮುದಾಯ ಶ್ರೇಷ್ಠ ಆಗುತ್ತೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.